ಈ ದಿವಸ ಕನ್ನಡ ಒಕ್ಕೂಟ ಹಿರಿಯ ಹೋರಾಟಗಾರರಂತ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಾಡಿನ ಹಿತಕ್ಕಾಗಿ ಈ ಹೋರಾಟ ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಶಾಶ್ವತ ಪರಿಹಾರ ಸಿಗಬೇಕು. ಕನ್ನಡಿಗರ ಮೇಲೆ ದೌರ್ಜನ್ಯ, ಕನ್ನಡದ ಸಾಂಸ್ಕೃತಿಕ ನೆಲೆ ಮೇಲೆ ದೌರ್ಜನ್ಯ, ಎಲ್ಲ ಒಂದು ಕನ್ನಡ ಅಸ್ಮಿತೆಗೆ ಧಕ್ಕೆ ತರ್ತಕ್ಕಂಥ ಈ MAS ಮತ್ತು ಶಿವಸೇನೆ ಪುಂಡ್ರು ಸದಾ ನಾಡಿನ ಶಾಂತಿಯನ್ನ ಸದಾ ಭಂಗ ಮಾಡ್ತಾ ಇದ್ದಾರೆ. ನಾವು ನಾಡಿನ ಉತ್ಸಾಹ ಮಾಡಿದ್ರೆ, ನಾಡಿನ ಉತ್ಸವವನ್ನು ಆಚರಿಸಿದ್ರೆ ಅವರು ಕರಾಳ ದಿನವನ್ನ ಆಚರಣೆ ಮಾಡ್ತಾರೆ. ಜಿಲ್ಲಾಡಳಿತ ಈ ಕೂಡಲೇ ಕರಾಳ ದಿನವನ್ನ ರದ್ದು ಮಾಡಬೇಕು, ಇನ್ನು ಮುಂದೆ ಕೊಡಬಾರ್ದು. ಹಾಗೆ MAS ಮತ್ತು ಶಿವಸೇನೆ ಸಂಘಟನೆಗಳನ್ನ ನಿಷೇಧ ಮಾಡಬೇಕು. ಏನು ಕನ್ನಡಿಗರಿಗೆ ವಿರುದ್ಧವಾಗಿ ಇಲ್ಲಿನ ಜಿಲ್ಲಾಧಿಕಾರಿ ಮರಾಠಿಯಲ್ಲೂ ಸಹ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ರಾಜ್ಯದ ಆಡಳಿತ ಭಾಷೆಗವರು ಅಗೌರವ ಸೂಚಿಸ್ದಂಗೆ ಈ ಕೂಡಲೇ ಈ ನೆಲಕ್ಕೆ ಯಾರ್ಯಾರು ಬಂದಿದ್ದಾರೆ, ಈ ನಾಡಿನ ಸಂಸ್ಕೃತಿಯನ್ನು ಕಲಿತು, ಈ ಭಾಷೆಯನ್ನ ಕಲಿತು ಕನ್ನಡದಲ್ಲಿ ಅವರು ವ್ಯವಹರಿಸಬೇಕು. ಅದು ಬಿಟ್ಟು ಬಂದವ್ರಿಗೆಲ್ಲ ಅವ್ರವ್ರ ಭಾಷೆ ಕೊಡ್ತಾ ಹೋದ್ರೆ ಕರ್ನಾಟಕ ಗೋಮಾಳನ. ಜಿಲ್ಲಾಧಿಕಾರಿಗಳು 22ನೇ ತಾರೀಕು ಎಲ್ಲವನ್ನು ಖಂಡಿಸಿ ಕರ್ನಾಟಕ ಬಂಧನ ಕರೆ ಕೊಡ್ತಾ ಇದ್ದೀವಿ. ಈ ಬಂದು ನಾಡಿನ ಹಿತಕ್ಕಾಗಿ, ಅದು ಕಳಸಾ ಬಂಡೂರಿ ಆಗಿರ್ಬೋದು, ಮೇಕೆದಾಟು ಆಗಿರ್ಬೋದು, ಕನ್ನಡ ಭಾಷೆ ಮೇಲೆ ಹಿಂದಿ ಏರಿಕೆ ಆಗಿರ್ಬೋದು, ಕನ್ನಡಿಗರಿಗೆ ಉದ್ಯೋಗ ಆಗಿರ್ಬೋದು, ಎಲ್ಲ ವಿಷಯಗಳಿಗೂ ಸೇರಿ ಇವತ್ತು ಕನ್ನಡಿಗರ ಒಂದು ಈ ಹೋರಾಟವನ್ನ ನಮ್ಮ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕೊಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.